ಲೇ ಸ್ವಾಮಿ ಲೇಡೀಸ್ ಥರ ಹೇಳ್ತೀಯಲ್ಲ ಲೇ. ಈಗ ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳೋ. ಒಬ್ಬ ಹುಡುಗ ಒಂದು ಹುಡುಗಿನ ಬಲವಂತ ಮಾಡಿದ್ರೆ ಅದು ರೇಪು. ಹುಡುಗಿನೇ ಹುಡುಗನ್ನ ಬಲವಂತ ಮಾಡಿದ್ರೆ ಹುಡುಗ ಸೇಫು. ಯು ಡೋಂಟ್ ವರಿ. ರಾಜಾ ಸ್ವಾಮಿಗಳು ಯೂನಿಫಾರ್ಮು ಒಗ್ಯಾಕೆ ಹಾಕ್ಬಿಡಪ್ಪ, ಪಾಪ ಮೈಲಿಗೆ ಹಾಕ್ಬಿಟ್ಟವ್ರೆ. ಶಂಕರ ಒಂದು ವಿಷಯ ಹೇಳ್ತೀನಿ ತಿಳ್ಕೊ. ಮೈಲಿಗೆ ಆದರೂ ಪರವಾಗಿಲ್ಲ, ಮನಸ್ಸಿಗೆ ಮೈಲಿಗೆ ಆಗಬಾರ್ದು. ಯಾಕೆಂದ್ರೆ ನೀನು ದೇವರು, ಐ ಮೀನ್ ಯು ಗಾಡ್. ಸ್ವಾಮಿಗಳು ಸಾಮಾನ್ಯರೇ ಆದ್ರೂ ಭಯ. ಯಾಕೋ ನೀನ್ ಯಾರಿಗಾದ್ರೂ ಹಾಕ್ಬಿಟ್ಟು ತಗೊಂಡು ಬಿಟ್ಟ ಅಂದ್ರೆ ಈಗ ಹಾಕ್ಕೊಡಕ್ಕೆ ನಾನೇ ನಿನ್ನ ಕಾರ್ ಡ್ರೈವರ? ನಿನಗೆ ಮೊದಲು 3 ಚೊಂಬು ನೀರು ಹಾಕ್ಬೇಕು, ಅವಾಗ ಸರಿ ಹೋಗುತ್ತೆ. ನೋಡ ಹೇಳೋದು ಕೇಳಿಸ್ಕೊ. ಇಡೀ ಪ್ರಪಂಚದಲ್ಲಿ ನನಗೆ, ನಿನಗೆ, ಅವಳಿಗೆ 3 ಜನಕ್ಕೆ ಬಿಟ್ಟರೆ ಈ ವಿಷಯ ಇನ್ಯಾರಿಗೂ ಗೊತ್ತಿಲ್ವೋ? ನಾನೊಬ್ಬ ಇದ್ದೀನಲ್ಲ ನನ್ನ ಮಕ್ಕಳಲ್ಲೇ, ನನಗೆಲ್ಲ ಗೊತ್ತಾಗಿದೆ. ಹಾ ಈ ಆಟಕ್ಕೆ ನಾನು ಒಬ್ಬ ಇದ್ದೀನಲ್ಲ. ಜನರೇ, ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ, ಓವರ್ ಎಕ್ಸೈಟ್ಮೆಂಟು ಮಾಡ್ಕೋಬೇಡಿ. ಇನ್ನು ಮುಂದೆ ಇರೋದೇ ಕತೆ. ಓಹ್, ಏನ್ರಪ್ಪ ಗರ ಬಡ್ದವ್ರಂಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಏನು ಮತ್ಸ ಕನ್ಯೆ ಆಗ್ಬಿಟ್ಟವನೆ, ಅವನು ಕೀಪ್ ಇವನು. ಅಯ್ಯೋ, ನಿಮ್ಮ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ. ಲೋ ವಿವೇಕ, ಯಾವಾಗ ಬಂದೆ? ಆ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಪ್ಪ. ನೀವೇನೇನು ಮಾತಾಡಿದ್ರು ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ. ಲೇ ನನ್ನ ಮಕ್ಕಳ್ರ, ನೀವು ಮಾಡಿದ ತಪ್ಪಿಗೆ ನನ್ನನ್ನು ತಗ್ಲಿಸ್ಬಿಟ್ರಲ್ರೋ. ಒಂದು ದಿನ ಇವನು ಸತ್ತವನ ಬದುಕವನ ಅಂತ ನೋಡೋಕ್ಕಾದ್ರೂ ಬಂದ್ರನ್ರೋ. ಅಯ್ಯೋ ನಿಮ್ಗೆ ನಾವೇನು ಮಾಡಿದ್ವಿ ಎಂಥದ್ದು? ನಾವೇನು ಮಾಡಿದ್ವಿ ಅಂತದ್ದು? ಲೇ ನೆನೆಸ್ಕೊಳ್ರು, ಸಣ್ಣ ಫ್ಲಾಶ್ ಬ್ಯಾಕ್ ಹೋಗ್ರು. ಕರಿಯ, ನನ್ನ ಒಂಚೂರು ಕೂಸು ಮರಿ ಮಾಡೋ. ಕಾಯ್ತಾ ಇಲ್ಲ ಎಳೆ ಮಗ ಇಲ್ಲ ರೋಡ್ ಸುಮ್ಮನೆ ಬಿಡ್ತಾರ. ಬೇಡ ಅಂದ್ರು 5 ಲೀಟ್ರ್ ಕುಡ್ಬಿಡ್ತಾರೆ. ಏ ಗಾಡಿ ಅಕ್ಕೇನು ಅದ್ರಾಗ ಐತೆ. ಶಂಕರ 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 ಪೊಲೀಸು. ನಾನೇನು ಮಾಡಿಲ್ಲ. ಬಾರೋ ಇಲ್ಲಿ ನೋಡಿ, ಪೊಲೀಸ್ ಗಾಡಿ. ಹೌದು, ಪೊಲೀಸ್ ಗಾಡಿ. ಇದ್ಯಾಕ್ಲ ಇಲ್ಲಿ ಬಂದಿದೆ? ಬರ್ತದೆ. ರಾತ್ರಿ ಎಣ್ಣೆ ಇಟ್ಟಕ್ಕೆ ತಳ್ಕೊಂಡ್ ಬಂದಿರೋದು. ಹೌದೇ? ಸೈಲು ಸ್ಲೇಟು ಮುದ್ದೆ ಗ್ಯಾರಂಟಿ. ಏನೋ ಮಾಡೋದು ಇವಾಗ? ಲೇ, ಒಂದ್ ಐಡಿಯಾಕಲ್ಲ, ನಮ್ಮ ಅಪ್ಪ ಮಾರ್ಲಮ್ಮಿ ಹಬ್ಬಕ್ಕೆ ಅಂತ ಅದೆಂತ ಡಬ್ಬ ತಂದಿಟ್ಟವನೆ. ಆಯ್ಕಾ ಬೈಕು? ಯಾರ್ದೋ ಗಾಡಿ ಇದು? ಯಾರ್ದೋನಾ? ಕಳ್ತನದ ಮಾಲ ಎಲ್ಲ ಹಿಂಗಂತವ್ನೆ. ಕತೆ ಹೇಳು. ನಮ್ದಯ್ಯ ಆಪ್ ರೇಟ್ಗೆ ಚೀಪ್ ರೇಟ್ಗೆ ಎತ್ತಾಗ ಬಂದಿರೋ ಗಾಡಿ. ಇಡೀ ಬೆಂಗಳೂರಲ್ಲಿ ಎಲ್ಲೇ ಹೋದ್ರು ಇಂತ ಗಾಡಿ ಸಿಗುದಿಲ್ಲ ಅಂತ ತಿಳ್ಕೊ. ಕಿತ್ತೋಗಿರೋ ಗಾಡಿ ಇದೆ. ಆಮೇಲೆ ಹಲೋ, ಏನಮ್ಮ ಹಂಗೆ ಹೇಳ್ತಾ ಇದ್ಯಾ? ಎಷ್ಟ್ ದಿನ ಅಂತ ನಾವು ಬರೇ ಕಾಲ ಓಡಾಡ್ಕೊಂಡಿರೋದು. ಅದು ಕರಿಯ ಮಾತು. ಕೊಟ್ರಲ್ಲಿ ಒಂದ್ ರೌಂಡ್ ಎತ್ತ ಕೈ ಎತ್ತ. ಯಾಕಪ್ಪ? ಹಲೋ, ನಾವೇ ಶೋರೂಮ್ ಇಂದ ತೊಳ್ಕೊಂಡ್ ಬಂದಿದ್ದೀವಿ. ಏನ್ ಪೆಟ್ರೋಲ್ ಕಾಸಿರ್ಲಿಲ್ಲ? ಪೂಜೆ ಮಾಡಗಂಟ ಸ್ಟಾರ್ಟ್ ಮಾಡೋದು ಬೇಡ ಅಂತ. ಅದು ಯಾವ್ದೇ ಹೊಸ ಮಾಲ್ ಬಂದ್ರು, ಹೊಸ ಐಟಮ್ ಬಂದ್ರು ನಾವೇ ಚೆಕ್ ಮಾಡಿ ಟೆಸ್ಟಿಂಗ್ ಗೋವಿಂದ. ಕರುನಾಡೆ ಕೈ ತಾಕಿದ ನೋಡೆ, ಫ್ರೀ ರೋಡೆ ಫ್ರೀ ಲೈಸೆನ್ಸ್ ಕೊಡಿ. ನಮಸ್ಕಾರ ಸರ್. ಸರ್, ನೀವು ಲೈಸೆನ್ಸ್ ಬೇಕು ಅಂತ ಕೇಳ್ತೀರಾ? ಅದು ನಮ್ಮ ಹತ್ರ ಇಲ್ಲ. ಆಮೇಲೆ ಹೊಸ ಗಾಡಿ ಇನ್ನೂ ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಅದಕ್ಕೆ ನಂಬರ್ ಪ್ಲೇಟ್ ಹಾಕಿಲ್ಲ. ಸೊ ಇನ್ಶೂರೆನ್ಸ್ ಮಾಡೋ ಚಾನ್ಸೇ ಇಲ್ಲ. ನಾನು ಹೆಡ್ಲೈಟ್ ಹಾಕಿಲ್ಲ, ಯಾಕೆಂದರೆ ಬೆಳಿಗ್ಗೆ ಹೊತ್ತು ಜನ ಗೂಬೆ ಅನ್ಕೋತಾರೆ. ನಮಗೆ ಹೆಲ್ಮೆಟ್ ಹಾಕೋ ಅಭ್ಯಾಸ ಅಲ್ಲ ನಮ್ದು. ಏನು ಒಂದು ಕೆಲಸ ಮಾಡಿ, ಒಂದು ನಿಮಿಷ ರೀ.
ಇಟ್ಕೊಳ್ಳಿ. ಬೇಡ 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 ಇದೆಲ್ಲ ಎತ್ತೆಯ. ಅಯ್ಯೋ ಡವ್ವೆಲ್ಲ ಬೇಡ ಸರ್. ಇಟ್ಕೊಳ್ಳಿ ಸರ್, ಇರ್ಲಿ. ಸರ್ ನಮ್ಮ ಕಡೆನೇ ಸರ್ ಇದು. ರೀ ಬನ್ರಿ ಇಲ್ಲಿ. ಏನ್ ಸರ್? ಗಾಡಿ ಓನರ್ ಯಾರ್ರಿ? ಡಾಕ್ಯುಮೆಂಟ್ಸ್ ಹೇಳ್ರಿ. ಸಾರಿ, ಇಬ್ರು ಇದ್ದೀರಲ್ವಾ, ಗೊತ್ತಾಗ್ಲಿಲ್ಲ. ತಗೊಳ್ಳೋಣ. ಹಲೋ ಹಲೋ ತಗೋಗ್ರು, ಒಂದ್ ಕೇಳ್ರಿ ನಿಮಿಷ ಇಲ್ಲಿ. ಇಟ್ಕೋಗ್ರು. ನೀವು ಎಂಜಾಯ್ ಮಾಡ್ಬೇಕು, ನಾನು ಎಂಜಾಯ್ ಮಾಡ್ತೀನಿ. ಬಿಟ್ಬಿಡಪ್ಪ, ಕೆಲಸ ಇದೆ. ನಾನು ಕೇಳಿದ್ದೇನು ಏನಪ್ಪ? ಗಾಡಿ ಓನರ್ ಯಾರು ಅಂತ. ನಾನು ಏನ್ ತಿರ್ಬೋಕಿ ನನ್ನ ಮಗ ಅಂತ ಅನ್ಕೊಂಡ್ರ? ಹಲೋ, ಐ ಆಮ್ ಎ ಜೆಂಟ್ಲ್ಮ್ಯಾನ್. ನಂದೇ ಗಾಡಿ ಅನ್ಕೊಳ್ಳಿ. ಏನಿವಾಗ ಪೊಲೀಸರ ಗಾಡಿನೇ ಕದ್ಬಿಟ್ಟು ಜೆಂಟ್ಲ್ಮನ್ ನೀನು ನನಗೆ ಲಂಚ ಕೊಡಕ್ ಬರ್ತೀಯ? ಪೊಲೀಸವ್ರ ಗಾಡಿನ ಸರ್, ನಮ್ಮ ಅಪ್ಪನಿಗೆ ಗೊತ್ತಿರಲಿಲ್ಲ ಸರ್. ಅಯ್ಯೋ ಸರ್, ಈ ಗಾಡಿನ ಹೊಡ್ಕೊಂಡ್ಬಂದು ನಾನಲ್ಲ ಸರ್, ಅಲ್ಲಿ ನಿಂತಿದ್ದಾರೆ ನೋಡಿ ಸರ್, ಕಳ್ಳನ ಮಕ್ಕಳು ಸರ್. ದೇವ್ರಾಣಿಗೂ ಹೇಳ್ತೀನಿ, ಆ ಗಾಡಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಆ ಗಾಡಿ ಯಾರ್ದು ಅಂತ ನಮಗ್ ಗೊತ್ತಿಲ್ಲ. ನಮಗ್ ಗಾಡಿನೇ ಓಡ್ಸಕ್ ಬರಲ್ಲ. ಸತ್ವಾಗ್ಲೂ ಹೇಳ್ತೀನಿ ಸರ್. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ವಂಶ ನುಡಿಯು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ನನ್ನ ಮಕ್ಕಳ ನಿಮ್ಮನ್ನ ಬಂದಿದ್ದ ಕೋಪಕ್ಕೆ ತೆಗೆದು ಸಾಯಿಸ್ಬಿಟ್ಟು ಮತ್ತೆ ಜೈಲಿಗೆ ಹೋಗೋಣ ಅನ್ಕೊಂಡೆ. ಏನ್ ಮಾಡ್ತೀರಾ? ಇವರು ಸ್ವಾಮೀಜಿಗಳಾಗಿ ಸೆಟ್ಲ್ ಆಗ್ಬಿಟ್ಟಿದ್ರ. ಐಶ್ವರ್ಯ, ಅಂತಸ್ತು, ಆಸ್ತಿ ಪಾಸ್ತಿ, ಮಲ್ಲಿಗೆ ಹೂವು ಎಲ್ಲ ಕೂಡಿಟ್ಕೊಂಡ್ಬಿಟ್ಟಿದ್ರ. ಆದ್ರೆ ಈಗ ನಿಮ್ಮ ಕೀ ನನ್ನ ಕೈಯಲ್ಲಿದೆ ನೋಡ್ರಪ್ಪ. ಈ ಆಸ್ತಿ ಪಾಸ್ತಿ ಕೀ ದುಡ್ಡೆಲ್ಲ ನಿಮ್ಮ ಹತ್ರನೇ ಇರ್ಲಿ, ಆದ್ರೆ ಎಂಜಾಯ್ ಮಾಡೋನ್ ಮಾತ್ರ ನಾನು. ಓಕೆ ಏನಪ್ಪ? ಓಕೆ ಇಲ್ವಾ? ಬೇಡ ಅಂತೀರಾ? ಬೇಡ ಬಿಡ್ರಪ್ಪ. ನಿಮ್ಮ 420 ಅವತಾರಗಳನ್ನೆಲ್ಲ ಇಡೀ ಊರಿನ ಜನಕ್ಕೆ ಹಂಚಿಬಿಡ್ತೀನಿ. ಓಕೆನಾ ಮಿಸ್ಟರ್? ಅದು ಓಕೆ ಇಲ್ವಾ? ನಾನು ಹೇಳಿದ್ದೆ ಓಕೆನಾ? ಓಕೆ ಬಿಡ್ರಪ್ಪ. ನೀವು ಚೆನ್ನಾಗಿರಿ, ನಿಮ್ಮದು ಕಿತ್ಕೊಂಡು ನಾವು ಚೆನ್ನಾಗಿರ್ತೀವಿ. ನೀವು ಉದ್ಧಾರ ಆಗಿ, ನಿಮ್ಮದು ಕಿತ್ಕೊಂಡು ನಾವು ಉದ್ಧಾರ ಆಗ್ತೀವಿ. ಮಾತು ಜಾಸ್ತಿ ಆಯ್ತು. ವೇರ್ ಇಸ್ ಫೈನಾನ್ಸ್ ಮಿನಿಸ್ಟರ್? ಹಲೋ ಮಿಸ್ಟರ್ ಬ್ಲ್ಯಾಕ್ ಅಂಡ್ ವೈಟ್. ಹೇಯ್ ಕರ್ಯ ಕೇಕೆ, ಹೋಗೋ ಒಂದು 5 ಲಕ್ಷದ ಸೂಟ್ ಕಿಸ್ಕೊಂಬರು. ನಮ್ಮ ಹುಡುಗರು ಆಚೆ ಕಾಯ್ತವ್ರೆ, ಸಣ್ಣದಾಗ ಒಂದು ಪಾರ್ಟಿ ಮಾಡ್ಕೊತೀನಿ. ಲೇ, ಕಿತ್ಕೊಂಡು ತಿನ್ಬಾರ್ದು, ಹಂಚ್ಕೊಂಡು ತಿನ್ಬೋದು. ಹೋಗ 5 ಲಕ್ಷ ಮತ್ತೆ ಇನ್ನೇನು? ಟ್ರಸ್ಟ್ ದುಡ್ಡು ಸಿಕ್ದವ್ರಿಗೆಲ್ಲ ಕೊಡಂಗಿಲ್ಲ. ಯಾಕೆ? ಮಾಜಿ ಸಿಎಂ ಬೈತಾರೆ. ಎಲ್ಲ ದುಡ್ಡು ರಿಸರ್ವ್ ಬ್ಯಾಂಕಲ್ಲೇ ಗಣ ಪ್ರಿಂಟ್ ಆಗೋದು. ಇದು ಟ್ರಸ್ಟ್ ದುಡ್ಡು, ಇದು ನಿನ್ ದುಡ್ಡು, ನನ್ನ ದುಡ್ಡು ಅಂತ ಏನಾರು ಸೆಪರೇಟ್ ಆಗಿ ಪ್ರಿಂಟ್ ಹೊಡಿತಾರ. ಹೋಗ ಬೇಗ ತೊಗೊಂಬಾ. ಸ್ವಾಮಿಗಳೇ, ನೀವೇ ಅನೌನ್ಸ್ ಮಾಡ್ಬೇಕಂತೆ. ಹೋಗ ನೋಟ್ಗಳೇನ ದೇಪ್ಕೊಂಬಿಟ್ಟು ಆ ಕಡೆ ತೊಗೊಂಬಾ. ಸ್ವಾಮಿಗಳೇ, ನೀವು ತೊಳ್ಕೊಳ್ಳಿ. TRP ರೇಟು ಚೆನ್ನಾಗಿರೋವರೆಗೂ ಈ ಸ್ವಾಮಿ ಬೇಕಾಗಿತ್ತು ಈ ಚಾನೆಲ್ ಅವ್ರಿಗೆ. ಈಗ ಚಿಟ್ಟೆ ಸ್ವಾಮಿನ ಇಟ್ಕೊಂಡು ಪ್ರೋಗ್ರಾಮ್ ಮಾಡ್ತಾರಂತ. ಮಾಡ್ಲಿ ಚಿಟ್ಟೆ ಹಾಳು ಮಾಡಬೇಕು ಅಂತಾನೆ ಸಪ್ರೇಟ್ ಆಗಿ ನಾನು ಕಾಟಂಪೇಟೆ ತುಳಸಿ ತೋಟ ಪಾರ್ಕಲ್ಲಿ ದೊಡ್ಡ ಹೋಮ ಮಾಡಿಕೊಂಡಿದ್ದೀನಿ. ನೀವು ನಿಗುರುಗಳೇ, ಈಗ ತಾನೇ ನಮ್ಮ ಹುಡುಗರು ಒಳಗಡೆಯಿಂದ ಹೊರಗಡೆ ಬಂದವ್ರೆ. ಅವ್ರಿಗೆ ಡೀಲ್ ಕೊಟ್ಟು ಎತ್ತಿಸ್ಬಿಡವ. ಅದೆಲ್ಲ ಹಳೆ ಕತೆ ಆಯ್ತು. ನಮ್ಮ AK-47 ಓಂ ಪ್ರಕಾಶ್ ರಾವ್ ಹೇಳಿ AK-56 AK-96 ಹಸ್ಬಿಟ್ಟು ಡಮ್ ಅನ್ಸ್ಬಿಡೋಣ. ಏನಂತೀರಾ? ಯಾಕೆ ಬಾಂಬಾಕಿ ಡಮ್ ಅನ್ನಿಸ್ಬಿಡೋಣ? ಏಯ್ ಬೇವರ್ಸಿ ನಾಯಿಗಳ, ನನ್ನ ಮಕ್ಳ, ನೀವೆಲ್ಲ ನನ್ನ ಜೈಲಿಗೆ ಕಳ್ಸೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ? ಇದಕ್ಕೆಲ್ಲ ಒಬ್ನೇ ಒಬ್ಬ ಇರೋದು, ಸೊಳ್ಳೆಗಾಲದ ಹೊಗೆ ಸ್ವಾಮಿ. ನೀನ್ ಅನ್ಕೊಂಡಾಗಲ್ಲ. ಅವನು ಚಿಟ್ಟೆ ಅಲ್ಲ, ಗರುಡ. ತಂತ್ರದಿಂದ ಏನು ಕೆಲಸ ಆಗಲ್ಲ, ಅದಕ್ಕೆ ಮಂತ್ರ ಬೇಕು. ತಂತ್ರ ಮಂತ್ರ ಕುತಂತ್ರ ಅದ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನೀನ್ ಹಾಕೋ ಹೊಗೆಯಿಂದ ಚಿಟ್ಟೆ ಸುಟ್ಟು ಭಸ್ಮ ಆಗ್ಬೇಕು ಅಷ್ಟೇ. ಆ ವಿಷಯ ನನಗ್ ಬಿಡು. ಇದೇನಿದು ಆಯುಧ ಮೊಂಡಾಗಿದೆಯಲ್ಲ? ಕೆಲಸ ಮಾಡೋ ಆಯುಧಗಳೇ ಮೊಂಡಾಗ್ತಾ ಕುಂತವೆ. ಇದು ಕೆಲಸ ಮಾಡದೇ ಇರೋ ಆಯುಧ. ಮೊಂಡಾಗ್ದಿರೋ ಇನ್ನೇನಾಗ್ತದೆ? ಕೆಲಸ ಇರ್ಲಿ ಬಿಡ್ಲಿ, ಆಯುಧ ಚೆನ್ನಾಗಿಟ್ಕೋಬೇಕು. ಆಗಾಗ ಸಾಣೆ ಇಡಿಸ್ತಾ ಇರ್ಬೇಕು. ಸಾಣೆ ಇಡ್ಸಕ್ ನಮ್ಗೆ ಗೊತ್ತು. ಕೊಯಮತ್ತೂರಿಂದ ಬರಕ್ ಹೇಳಿದೀನಿ ಅವನ್ನ. ನಿನ್ ಪಾಡ್ ನೀನ್ ಹೋಗು, ಹೊಗೆ ಹಾಕು.